ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಎಲ್ಲ ಮಾನವರ ಸೃಷ್ಟಿಕರ್ತನು, ರಕ್ಷಕನು, ಪೋಷಕನು, ಕಾಯ್ದು ಕಾಪಾಡುತ್ತಿರುವ ದೇವರಾದ ಯೇಸು ಕ್ರಿಸ್ತನ ಸರ್ವಶಕ್ತ ರಕ್ಷಣೆಯ ಜೀವಂತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ವಾಕ್ಯಭಾಗಾಂಶ ಪ್ರಿಯರೇ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ಹೌದು ಪ್ರಿಯರೇ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿ ಮಾಡಿಕೊಳ್ಳುವುದು ಯಾವುದರಿಂದ? ಹೌದು ಪ್ರಿಯರೇ, ಆ ವಯಸ್ಸಾದವರು ಕೂಡ ಯೌವನಸ್ಥರಂತೆ ಇರಬೇಕೆಂದು ಇಷ್ಟಪಡುತ್ತಾರೆ ಮತ್ತು ಅದಕ್ಕೆ ಬೇಕಾದ ವಸ್ತುಗಳನ್ನು ಕೂಡ ಅಲಂಕರಿಸಿಕೊಳ್ಳುತ್ತಾರೆ. ಬಣ್ಣ ಆಗಿರ್ಬೋದು, ಏರ್ ಡ್ರೈ, ಪ್ರಿಯರೇ, ಕಟ್ಟಿಂಗ್ ಆಗಿರ್ಬೋದು ಮತ್ತು ಫೇಸ್ ಕ್ರೀಮ್ ಆಗಿರ್ಬೋದು, ಬಟ್ಟೆಯಲ್ಲಿ ಆಗಿರ್ಬೋದು. ಹೌದು ಪ್ರಿಯರೇ, ಯಾರಿಗೆ ಮುದುಕರಾಗುವುದಕ್ಕೆ ಇರುವುದಿಲ್ಲ. ಹೌದು ಪ್ರಿಯರೇ, ಆದ್ದರಿಂದ ದೇವರ ದೃಷ್ಟಿಯಲ್ಲಿ ನಮ್ಮ ಆತ್ಮಗಳು ಯೌವನವಸ್ಥರೇ ಪ್ರಿಯರೇ. ದೇಹಕ್ಕೆ ವಯಸ್ಸಾಗ್ಬೋದು, ಆತ್ಮಕ್ಕೆ, ಮನಸ್ಸಿಗೆ ವಯಸ್ಸಾಗುವುದಿಲ್ಲ. ಅದರಿಂದ ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ ಎನ್ನುವ ವಾಕ್ಯಭಾಗವನ್ನು ಆಲಿಸುವ ಮೊದಲು ನಾವು ದೇವರ ಆತ್ಮನ, ತಂದೆಯ ಆತ್ಮನ, ಕ್ರಿಸ್ತಾತ್ಮನ, ಕ್ರಿಸ್ತ ಯೇಸುವನ್ನು ಮರಣದಿಂದ ಜೀವಕ್ಕೆ ಎಬ್ಬಿಸಿದ ಮಹಿಮಾತ್ಮನ, ನಿತ್ಯವಾಗಿರುವ, ನಿತ್ಯ ಜೀವ ನೀಡುವ ನಿತ್ಯಾತ್ಮನ, ಸಮಗ್ರ ಸತ್ಯಕ್ಕೆ ಕರೆದುಕೊಂಡು ಹೋಗುವ, ಪಾಪ ಮರಣ ನಿಯಮದಿಂದ ಬಿಡಿಸುವ, ಯೇಸುವಿನ ಸಾರೂಪ್ಯ ಉಳ್ಳವರನ್ನಾಗಿ ಮಾಡುವ, ಹೌದು ಪ್ರಿಯರೇ, ಆ ದೇವರಾತ್ಮನ ಸಹಾಯವನ್ನು ಬೇಡಿಕೊಳ್ಳೋಣ ಪ್ರಿಯರೇ. ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ ವಿಕಾಸ, ಕೃಪೆ, ಒಳ್ಳೆ ನೆಲದಲ್ಲಿ ಬಿದ್ದ ಬೀಜ 100ರಷ್ಟು, 60ರಷ್ಟು, 30ರಷ್ಟು ಫಲ ಕೊಟ್ಟಂತೆ ನಮ್ಮ ಹೃದಯದಲ್ಲಿ ಕೇಳಲಿರುವ, ಬೀಳಲಿರುವ ದೇವರ ಮಾತುಗಳು 100ಕ್ಕೆ 100, 60, 30ರಷ್ಟು ಫಲ ಕೊಡುವಂತೆ, ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ, ಅನೇಕ ಆತ್ಮಗಳನ್ನು ರಕ್ಷಿಸುವಂತೆ, ಸತ್ಯದ ಜ್ಞಾನಕ್ಕೆ, ದೇವರ ರಾಜ್ಯಕ್ಕೆ ತರುವಂತೆ ಪ್ರಾರ್ಥಿಸೋಣ ಪ್ರಿಯರೇ. ನಾನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, ಪರಿಶುದ್ಧನೇ, ಪರಿಶುದ್ಧನೇ ದೇವ, ಈ ದಿನ ಈ ಸಮಯ ನಿಮ್ಮ ವಾಕ್ಯವನ್ನು ಆಲಿಸಲು ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ತಂದೆ. ನಾವಿಂದು ಉಳಿದಿರುವುದು ನಿಮ್ಮ ಕರುಣೆಯಿಂದ ಉಳಿದಿದ್ದೇವೆ. ನಿಮ್ಮ ಕೃಪೆ ಹೊರಗಳಿಗೆ ಕೊನೆಯಿಲ್ಲ. ನಿಮ್ಮ ಪ್ರೀತಿಯು ದಿನ ದಿನವೂ ಹೊಸದಾಗಿ ಬರುತ್ತದೆ ತಂದೆ. ನಿಮ್ಮನ್ನು ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸುವವರಿಗೆ, ನೀವು ಪ್ರೀತಿ ಮಾಡಿದವರಿಗೆ, ಅದು ಪ್ರಭುವೇ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧ ಮಾಡಿಕೊಳ್ಳುವುದು ಯಾವುದರಿಂದ ಎನ್ನುವ ಜೀವಂತ ರಕ್ಷಣೆಯ ಆರೋಗ್ಯದ ದೇವರ ಮಕ್ಕಳಾಗುವ ವಾಕ್ಯ ಭಾಗವನ್ನು ಆಲಿಸುವಾಗ ನೀವೇ ತಂದೆ ನಿಮ್ಮ ಪರಿಶುದ್ಧ ಜೀವಂತ ರಕ್ಷಣೆ ನೀಡುವ, ಮಾತನಾಡುವ, ಪರಿಶುದ್ಧಾತ್ಮನಿಂದ ತುಂಬುವ, ಸೈತಾನನ ನೊಗವನ್ನು ಮುರಿಯುವ, ಪಾಪ, ಶಾಪ, ನಿರರ್ಥಕ ನಡವಳಿಕೆ, ನಿರ್ಜೀವ ಕ್ರಿಯೆ, ವಿಗ್ರಹಾರಾಧನೆ, ಮೂಢನಂಬಿಕೆ ಎಲ್ಲವನ್ನು ನಾಶ ಮಾಡುವ ನಿಮ್ಮ ಜೀವಂತ ವಾಕ್ಯದ ಮುಖಾಂತರ ಧ್ಯಾನಿಸಲಿರುವಾಗ ಪ್ರಭುವೇ, ಯೌವನಸ್ಥನು ಯಾವುದರಿಂದ ತನ್ನ ನಡತೆಯನ್ನು ಶುದ್ಧಿ ಮಾಡಿಕೊಳ್ಳುತ್ತಾನೆ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನಿಮ್ಮ ವಾಕ್ಯದ ಮುಖಾಂತರ ನಮ್ಮೆಲ್ಲರೊಂದಿಗೆ ಮಾತನಾಡಬೇಕೆಂದು, ಪ್ರತಿಯೊಬ್ಬರನ್ನು ಸವರಿದ ಕವಲುಗಳಂತೆ ಶುದ್ಧ ಮಾಡಬೇಕೆಂದು, ಹೋಗಬೇಕಾದ ಮಾರ್ಗ ತಿಳಿಯಪಡಿಸಬೇಕೆಂದು, ನೀವು ಒಪ್ಪುವ ಮಾರ್ಗದಲ್ಲಿ ನಮ್ಮನ್ನು ನಡೆಸಬೇಕೆಂದು, ನಿಮ್ಮ ಭಯಭಕ್ತಿಯ ಆತ್ಮವನ್ನು ನಮ್ಮೆಲ್ಲರಿಗೆ ನೀಡಬೇಕೆಂದು ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸುತ್ತಾ, ಹೀಗೆ ಶಾಂತಿದಾಯಕ ದೇವರೇ, ಶೀಘ್ರವಾಗಿ ಸೈತಾನನನ್ನು, ಅವನೆಲ್ಲ ಅನುಚರರನ್ನು, ಕಾರ್ಯಗಳನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ಜಜ್ಜಿ ಹಾಕುತ್ತಾ ಬರಬೇಕೆಂದು ನಜರೇತಿನ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಪರಿಶುದ್ಧನೇ, ಸರ್ವಶಕ್ತನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರಿಯರೇ, ಧ್ಯಾನಿಸಲಿರುವ ಅಂಶ ಪ್ರಿಯರೇ, ಯೌವನಸ್ಥನು ತನ್ನ ನಡತೆಯನ್ನು ಅಥವಾ ಯೌವನಸ್ಥಳು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ಈ ವಾಕ್ಯ ಭಾಗವನ್ನು ಆಲಿಸುವ ಮೊದಲು ನಾವೊಂದು ಆತ್ಮೀಯ ಗೀತೆಯನ್ನು ಆಡಿಕೊಳ್ಳೋಣ ಪ್ರಿಯರೇ. ಹಾಡು, ಪರಿಶುದ್ಧನಾದ ದೇವ, ಪರಿಶುದ್ಧತೆಯೇ ನಿನ್ನ ಮಹಿಮೆ. ನನ್ನೊಂದಿಗೆ ಏಕೀಭವಿಸಿರಿ, ಪ್ರಾರ್ಥಿಸಿ ಆಡಿರಿ ಪ್ರಿಯರೇ. ಪರಿಶುದ್ಧನಾದ ದೇವ, ಪರಿಶುದ್ಧತೆ ನಿನ್ನ ಮಹಿಮೆ. ಯೇಸುವೆ, ಪರಿಶುದ್ಧನಾದ ದೇವ ತಂದೆ,
ಪರಿಶುದ್ಧತೆಯೇ ನಿನ್ನ ಮಹಿಮೆ. ಪರಿಶುದ್ಧತೆ ಇಲ್ಲದೆ ಯಾರು ಪ್ರಭು ಯೇಸುವನ್ನು ನೋಡಲಾರರು. ಪರಿಶುದ್ಧತೆ ಇಲ್ಲದೆ ಯಾರು ತಂದೆ ದೇವರ ನೋಡಲಾರರು. ಪರಿಶುದ್ಧನಾದ ದೇವಾ, ಪರಿಶುದ್ಧತೆ ನಿನ್ನ ಮಹಿಮೆ. ದೇವರ ಕಣ್ಣುಗಳು ಅಗ್ನಿಯಂತೆ ಅತಿ ಪವಿತ್ರ, ದುಷ್ಟತ್ವ ನೋಡದಂತ ನಿಷ್ಕಳಂಕ. ಯೇಸುವಿನ ಕಣ್ಣುಗಳು ಅಗ್ನಿಯಂತೆ ಅತಿ ಪವಿತ್ರ, ದುಷ್ಟತ್ವ ನೋಡದಂತ ನಿಷ್ಕಳಂಕ. ನಮ್ಮ ಕಣ್ಣುಗಳನ್ನು ಆತನ ಪವಿತ್ರತೆಗೆ ಸಮರ್ಪಿಸೋಣ. ಪ್ರಾಣಾತ್ಮ ದೇಹವ ಸಿಯೋನಿಗಾಗಿ ಅರ್ಪಿಸೋಣ. ಆಮೆನ್. ನಮ್ಮ ಕಣ್ಣುಗಳನ್ನು ದೇವರ ಪವಿತ್ರತೆಗೆ ಸಮರ್ಪಿಸೋಣ. ಪ್ರಾಣಾತ್ಮ ದೇಹವ ನಿತ್ಯ ರಾಜ್ಯಕ್ಕಾಗಿ ಅರ್ಪಿಸೋಣ. ಪರಿಶುದ್ಧನಾದ ದೇವಾ, ಪರಿಶುದ್ಧತೆಯೇ ನಿನ್ನ ಮಹಿಮೆ. ಪರಿಶುದ್ಧನಾದ ಯೇಸಪ್ಪ, ಪರಿಶುದ್ಧತೆಯೇ ನಿನ್ನ ಮಹಿಮೆ. ಪರಿಶುದ್ಧತೆ ಇಲ್ಲದೆ ಯಾರು ತಂದೆ ದೇವರ ನೋಡಲಾರರು. ಪರಿಶುದ್ಧತೆ ಇಲ್ಲದೆ ಯಾರು ದೇವಪುತ್ರನ ನೋಡಲಾರರು. ಪರಿಶುದ್ಧನಾದ ದೇವಾ, ಪರಿಶುದ್ಧತೆಯೇ ನಿನ್ನ ಮಹಿಮೆ. ಪರಿಪೂರ್ಣ ಸಿಯೋನಲ್ಲಿ ಪ್ರಕಾಶಿಸುವ ನನ್ನ ದೇವರು, ಹೊಳೆಯುತ್ತಲಿರುವನು ಮಹಾಮಹಿಮೆಯೊಂದಿಗೆ. ಪರಿಪೂರ್ಣ ಸಿಯೋನಲ್ಲಿ ಪ್ರಕಾಶಿಸುವ ತಂದೆ ದೇವರು, ಹೊಳೆಯುತ್ತಲಿರುವನು ಮಹಾಮಹಿಮೆಯೊಂದಿಗೆ. ಆತನ ಮಹಿಮೆಯಲ್ಲಿ ನಾವು ಸೇರಲು ಜೀವಿಸೋಣ. ಆತನ ಆನಂದವೇ ನಮ್ಮ ಶ್ರೇಯವಾಗಿ ಮಾರ್ಪಡೋಣ. ಆತನ ಪ್ರಕಾಶದಲ್ಲಿ ನಿತ್ಯವೂ ನಾವು ನಡೆಯೋಣ. ಆತನ ಆನಂದವೇ ನಮ್ಮ ಶ್ರೇಯವೆಂದು ಸ್ತುತಿಸೋಣ. ಪರಿಶುದ್ಧನಾದ ದೇವಾ, ಪರಿಶುದ್ಧತೆಯೇ ನಿನ್ನ ಮಹಿಮೆ. ಪರಿಶುದ್ಧತೆ ಇಲ್ಲದೆ ಯಾರು ಪ್ರಭು ಯೇಸುವನ್ನು ನೋಡಲಾರರು. ಪರಿಶುದ್ಧತೆ ಇಲ್ಲದೆ ಯಾರು ಪರಿಶುದ್ಧಾತ್ಮನ ನೋಡಲಾರರು. ಪರಿಶುದ್ಧನಾದ ತಂದೆ, ಪರಿಶುದ್ಧತೆಯೇ ನಿನ್ನ ಮಹಿಮೆ. ಆಮೆನ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಸನ್ ಆಫ್ ಗಾಡ್. ಥ್ಯಾಂಕ್ ಯು ಹೋಲಿ ಗೋಸ್ಟ್, fire, living water flow, one God, eternal life. Welcome you, Lion of Judah. ಆಮೇನ್ ಆಮೇನ್. ಅದು ಪ್ರೇರೆ. ಯವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಾವು ವಾಕ್ಯದೊಳಗೆ ಪ್ರವೇಶವಾಗೋಣ ಪ್ರೇರೆ. 119ನೇ ಕೀರ್ತನೆ ಭಾಗದಲ್ಲಿ ನೋಡುತ್ತೇವೆ. 119 ಚಾಪ್ಟರ್, ಸ್ಲಾಮ್ಸ್ 119 ವರ್ಸ್ 9th ವರ್ಡ್. 119ನೇ ಕೀರ್ತನೆ 9ನೇ ವಾಕ್ಯ ಭಾಗದಲ್ಲಿ ನೋಡುವುದಾದರೆ, ಯವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ದೇವರೇ, ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಅದು ಪ್ರೇರೆ. ಇಲ್ಲಿ ದಾವೀದನು ಧರ್ಮಶಾಸ್ತ್ರದ ಮಹತ್ತನ್ನು ವರ್ಣಿಸುವ ಇಬ್ರಿಯ ಅಕ್ಷರ ಕ್ರಮಾನುಸಾರವಾದ ಕೀರ್ತನೆಯಲ್ಲಿ ಬರೆಯುವ ವಿಭಾಗದಲ್ಲಿ ಆತನು ಪಾಪ ಮಾಡಿ ಹಿಂದೆ ಒಮ್ಮೆ ಪಾಪದಲ್ಲಿ ಬಿದ್ದು ಪಾಪ ಕ್ಷಮಾಪಣೆ ಬೇಡಿಕೊಂಡು ಮತ್ತೆ ಪಾಪದಲ್ಲಿ ಬೀಳದಂತೆ ತನ್ನ ಹೃದಯವನ್ನು
ಆಲೋಚನೆಯನ್ನು, ಭಕ್ತಿಯನ್ನು, ವಿಶ್ವಾಸವನ್ನು, ದೇವರ ಪ್ರೀತಿಯನ್ನು, ದೇವರ ಉಪಕಾರವನ್ನು, ದೇವರ ಆತ್ಮನನ್ನು, ದೇವರ ಸನ್ನಿಧಿಯನ್ನು, ಶುದ್ಧ ಹೃದಯವನ್ನು, ವಿಧೇಯತೆಯನ್ನು ಕಾಪಾಡಿಕೊಳ್ಳುತ್ತಾ ಬರುತ್ತಿರುವ ಮಾರ್ಗದಲ್ಲಿ ಹೇಳುತ್ತಿದ್ದಾನೆ. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ಕಾರಣ ಯೌವನಸ್ಥನ ಕಾಲದಲ್ಲಿ ದಾವೀದನು ಜಾರಿ ಹೋಗಿದ್ದರಿಂದ, ಮತ್ತೆ ದೇವರು ಆತನಿಗೆ ಅವಕಾಶ ಕೊಟ್ಟಿದ್ದರಿಂದ ಮತ್ತೆ ನಾನು ಜಾರಿ ಹೋಗಬಾರದು, ಅನೇಕ ಯೌವನಸ್ಥರಿಗೆ ನಾನು ಆದರ್ಶನಾಗಿರಬೇಕು, ದೇವರ ಸನ್ನಿಧಿಯಲ್ಲಿ ಯಾವಾಗಲೂ ನಿಲ್ಲುವಂತೆ, ದೇವರಿಂದ ಶಿಕ್ಷಕ್ಕೆ ಒಳಗಾಗದಂತೆ ಅವರು ಪರಿಶುದ್ಧತೆ ಎಂಬ ಬಂಡೆ ಮೇಲೆ, ವಾಕ್ಯ ಎಂಬ ಬಂಡೆ ಮೇಲೆ, ದೇವರ ಪ್ರೀತಿ ಎಂಬ ಬಂಡೆ ಮೇಲೆ, ದೇವರಿಗೆ ವಿಧೇಯತೆ ಎಂಬ ಬಂಡೆ ಮೇಲೆ, ದೇವರ ನಿಯಮಗಳ, ಕಟ್ಟಳೆಗಳ, ವಾಕ್ಯಗಳ ಬಂಡೆ ಮೇಲೆ ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳಬೇಕೆಂದು ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳು ಯಾವುದರಿಂದ ಎಂದು ದೇವರ ವಾಕ್ಯದಿಂದಲೇ, ಆ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಎಂದು ಹೇಳುತ್ತಿದ್ದಾನೆ ಪ್ರೇರೆ. ಹೌದು, ಯೌವನಸ್ಥನಾಗಿರುವ ಇಂದು ನೀನು, ನಾನು, ಅನೇಕರು ನಡತೆಯನ್ನು ಶುದ್ಧಪಡಿಸಿಕೊಳ್ಳಬೇಕಾದರೆ ದೇವರ ವಾಕ್ಯವನ್ನು ಗಮನಿಸಿ ನಡೆಯಬೇಕಾಗಿದೆ ಪ್ರೇರೆ. ಬರೀ ಕೇಳಿದರೆ ಸಾಕಾಗುವುದಿಲ್ಲ, ಓದಿದರೆ ಸಾಕಾಗುವುದಿಲ್ಲ. ಯಾಕೆಂದರೆ ಕೇಳಿ ಓದುವವರು ಮರೆತು ಹೋಗುವ ಅವಕಾಶ ಇದೆ ಪ್ರೇರೆ. ಹೌದು, ಕಾರಣ ಸೈತಾನನು ಬಿತ್ತಲ್ಪಟ್ಟ ವಾಕ್ಯವನ್ನು ಕಿವಿಯಿಂದ ತೆಗೆಯುವ ಅವಕಾಶ ಇದೆ, ಹೃದಯದಿಂದ ತೆಗೆಯುವ ಅವಕಾಶ ಇದೆ. ಆದರೆ ಗಮನಿಸಿ ನಡೆಯುವುದರಿಂದ, ಹೌದು ಪ್ರೇರೆ, ಸಮಯ ಕೊಟ್ಟು ಅದನ್ನು ಧ್ಯಾನಿಸುವುದರಿಂದ, ಹೌದು, ಗಮನಿಸಿ ನಡೆಯುವುದರಿಂದಲೇ ನಡತೆ ಶುದ್ಧ ಆಗುತ್ತದೆ ಪ್ರೇರೆ. ಹೌದು, ಇದು ದೇವರ ವಾಕ್ಯ, ಇದು ಪರಲೋಕದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ದೇವರ ವಾಕ್ಯ ಯೇಸು, ಇದು ಪರಿಶುದ್ಧವಾದದ್ದು, ಹೃದಯವನ್ನು ಶುದ್ಧ ಮಾಡುವಂಥದ್ದು, ಕಣ್ಣುಗಳನ್ನು ಕಳೆಗೊಳಿಸುವಂಥದ್ದು. ಹೌದು ಪ್ರೇರೆ, ದೇವರ ವಾಕ್ಯ ಅತಿ ವೇಗಶಾಲಿಯಾಗಿದೆ, ಬಹುಶಕ್ತಿಶಾಲಿಯಾಗಿದೆ ಎಂದು ಗಮನಿಸಿ ನಡೆಯುವುದಾದರೆ ಯೌವನಸ್ಥರಾದ ನಾವು ಅನೇಕರು ನಿಮ್ಮ ನಡತೆಯನ್ನು ಶುದ್ಧ ಮಾಡಿಕೊಳ್ಳಬಹುದು ಪ್ರೇರೆ. ಆದ್ದರಿಂದ ನಾವು 119ನೇ ಕೀರ್ತನೆ 1ನೇ ವಾಕ್ಯ ಭಾಗದಿಂದ 9ನೇ ವಾಕ್ಯ ಭಾಗದಿಂದ 16ನೇ ವಾಕ್ಯ ಭಾಗದವರೆಗೆ ಯೌವನಸ್ಥರ ಕುರಿತೇ ಬರೆಯಲ್ಪಟ್ಟಿದೆ ಪ್ರೇರೆ. ಹೌದು, ಯೌವನಸ್ಥ ಕಾಲದಿಂದಲೇ ಅನೇಕರ ಯೌವನಸ್ಥರೇ ಪ್ರೇರೆ. ವಯಸ್ಸಾದರೂ ಕೂಡ ಅವರು ಬಲಶಾಲಿಯಾಗಿರಬೇಕೆಂದೇ ಬಯಸುತ್ತಾರೆ, ಯಾರು ಬಲಹೀನರಾಗಬೇಕೆಂದು ಬಯಸುವುದಿಲ್ಲ. ಆದರೂ ಕೂಡ ಅನೇಕ ಕಷ್ಟಗಳ ನಿಮಿತ್ತ, ಪಾಪಗಳ ನಿಮಿತ್ತ, ಅವಿಧೇಯತೆಯ ದೇವರ ಮಾತುಗಳನ್ನು ಮೀರಿದ್ದರಿಂದ ಅವರು ದೇಹದಲ್ಲಿ, ಆತ್ಮದಲ್ಲಿ, ಮನಸ್ಸಿನಲ್ಲಿ ಅವರು ಕೈಗೊಳ್ಳುವ ಎಲ್ಲ ಕಾರ್ಯಗಳಲ್ಲಿ ಕುಗ್ಗುತ್ತಾ, ಹೌದು ಪ್ರೇರೆ, ಆದಾಮನಿಂದ ಹುಟ್ಟಿದ ಪ್ರತಿಯೊಬ್ಬರ ಮೇಲೆ ಎರಲಾಗಿದೆ ಭಾರವಾದ ನೊಗ. ಹೌದು ಪ್ರೇರೆ, ಆದಾಮನು ದೇವರ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿದನು. ಅದೇ ಅವಿಧೇಯತೆ ಯೇಸುವನ್ನು ನಂಬದ ಎಲ್ಲರ ಮೇಲೆ ಆಡಳಿತ ಮಾಡುತ್ತಿದೆ ಪ್ರೇರೆ. ಪಾಪದ ಮುಖಾಂತರ ಮರಣ ಎಂಬ ದಬ್ಬಾಳಿಕೆ. ಆದರೆ ಯೇಸು ಕ್ರಿಸ್ತನಲ್ಲಿ ಬರುವುದಾದರೆ ಯೇಸು 2ನೇ ಆದಾಮನಾಗಿ ಪಾಪ ಮರಣಗಳ ನಿಯಮದಿಂದ ಬಿಡಿಸುತ್ತಾನೆ. ಹೌದು, ಯಾಕಂದರೆ ಯೇಸು ಪಾಪವಿಲ್ಲದೆ ಹುಟ್ಟಿದಾತನಾಗಿದ್ದಾನೆ. ಯೇಸು ಪಾಪಿಗಳಿಂದ ಪ್ರತ್ಯೇಕವಾಗಿ ಜೀವಿಸಿದ್ದಾನೆ. ಯೇಸು ಶೋಧನೆ ಆಗುವವರಿಗೆ ಸಹಾಯ ಮಾಡುತ್ತಾನೆ. ತಾನೇ ಶೋಧಿಸಲ್ಪಟ್ಟು ಶೋಧನೆಯನ್ನು ಗೆದ್ದು ತನ್ನಲ್ಲಿ ವಿಶ್ವಾಸ ಇಡುವವರಿಗೆ ಶೋಧನೆ ಆಗುವಾಗ ಸಹಾಯ ಮಾಡುತ್ತಾನೆ. ಮತ್ತು ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಏರ್ಪಡಿಸುತ್ತಾನೆ. ಮತ್ತು ಶೋಧನೆಗೆ ಒಳಗಾಗದಂತೆ ಒಂದು ಗಳಿಗೆ ಆದರೂ ಪ್ರಾರ್ಥಿಸಿರಿ ಎಂದು ಪ್ರಾರ್ಥನೆ ಕಲಿಸಿ, ಪರಲೋಕ ಎಂಬ ಪ್ರಾರ್ಥನೆ ಕಲಿಸಿ, ತಂದೆ ನಮ್ಮನ್ನು ಶೋಧನೆಗೆ ಒಳಪಡಿಸಬೇಡ, ಕೀಳಿನಿಂದ ತಪ್ಪಿಸಿ ಎಂದು ಕಲಿಸಿದ್ದಾನೆ. ಹೌದು ಪ್ರೇರೆ, ಶೋಧನೆಗೆ ಒಳಗಾಗದಂತೆ ತಪ್ಪಿಸಿ ಕಾಪಾಡುತ್ತಾನೆ. ಒಂದು ಗಳಿಗೆ ಆದರೂ ಪ್ರಾರ್ಥಿಸುವ ತನ್ನ ಪರಿಶುದ್ಧ ಆತ್ಮನಿಂದ ತುಂಬಿಸಿ. ಹೀಗೆ ಪ್ರೇರೆ 119ನೇ ಕೀರ್ತನೆ 9ನೇ ವಾಕ್ಯದಿಂದ 16ನೇ ವಾಕ್ಯದವರೆಗೆ ಯೌವನಸ್ಥರಿಗಾಗಿ ವಿಶೇಷವಾಗಿ ಬರೆಯಲ್ಪಟ್ಟಿದೆ ಪ್ರೇರೆ. ಸ್ಲಾಮ್ಸ್ 119 ಚಾಪ್ಟರ್ 9th to 16th ವರ್ಡ್. ಇಲ್ಲಿ 2ನೇ ವಾಕ್ಯ ನೋಡುವುದಾದರೆ 10ನೇ ವಾಕ್ಯ ನೋಡುವುದಾದರೆ 119ನೇ ಕೀರ್ತನೆ 10ನೇ ವಾಕ್ಯ, ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕುತ್ತೇನೆ, ನಿನ್ನ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ನನ್ನನ್ನು ಕಾಯಿ. ಹೌದು ಪ್ರೇರೆ, ಯೌವನಸ್ಥರ ಕುರಿತು ಶುದ್ಧವಾಗಿರುವುದು ಹೇಗೆ ಸಾಧ್ಯ? ದೇವರೇ, ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಎಂದು ಬರೆದ ಮುಖಾಂತರ ದೇವರೇ, ಯೌವನಸ್ಥನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕಬೇಕಾಗಿದೆ ಎಂದು ಹೇಳುತ್ತಿದ್ದಾನೆ. ಹೌದು ಪ್ರೇರೆ,
ಶುದ್ಧವಾಗಬೇಕಾದರೆ ದೇವರನ್ನು ಯವನಸ್ಥರು ಪೂರ್ಣ ಹೃದಯದಿಂದ ಹುಡುಕಬೇಕಾಗಿದೆ. ನಿನ್ನ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ನನ್ನನ್ನು ಕಾಯಿ ಎಂದು ದೇವರಿಗೆ ಪ್ರಾರ್ಥನೆ ಮಾಡಬೇಕಾಗಿದೆ ಯವನಸ್ಥರು. ಮತ್ತು 11ನೇ ವಾಕ್ಯ 11th ವರ್ಡ್ 119 ಚಾಪ್ಟರ್ ಸ್ಲಾಮ್ಸ್ 11th ವರ್ಡ್ 11ನೇ ವಾಕ್ಯ 119ನೇ ಕೀರ್ತನೆ 11ನೇ ವಾಕ್ಯ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ. ಒಬ್ಬರೇ ಯವನಸ್ಥರು ತನ್ನ ನಡತೆಯನ್ನು ಶುದ್ಧ ಮಾಡಿಕೊಳ್ಳಬೇಕಾದರೆ ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ ಮತ್ತು ದೇವರಿಗೆ ವಿರೋಧವಾಗಿ ನಾನು ಪಾಪ ಮಾಡದಂತೆ ದೇವರೇ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಡು ಎಂದು ಪ್ರಾರ್ಥನೆ ಮಾಡಬೇಕಾಗಿದೆ. ದಾವೀದನು ಒಂದು ಯವನ ಕಾಲದಲ್ಲಿ ಮಾಡಿದ ಪಾಪ ಮತ್ತೆ ಮಾಡದಂತೆ ಇರಲು ಆತನಿಗೆ ಸಾಧ್ಯವಾಗಿದ್ದು, ದೇವರಿಗೆ ವಿರೋಧವಾಗಿ ಪಾಪ ಮಾಡದಂತೆ ಇರಲು ಜೀವಿಸಲು ಸಾಧ್ಯವಾಗಿದ್ದು, ದೇವರ ವಾಕ್ಯಗಳನ್ನು ನುಡಿಗಳನ್ನು ದಾವೀದನು ತನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಎಂದು ಹೇಳುತ್ತಿದ್ದಾನೆ. ಅದು ಪ್ರೇರೆ ಯವನಸನು ನಡತೆ ಶುದ್ಧವಾಗಬೇಕಾದರೆ ದೇವರ ಮಾತುಗಳನ್ನು ಹೃದಯದಲ್ಲಿ ಇಟ್ಟುಕೊಳ್ಳಬೇಕಾಗಿದೆ. ಆಗ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುವುದಿಲ್ಲ. ನಾವು ಪಾಪ ಮಾಡುವಾಗ ಪ್ರತಿಯೊಂದು ಸಮಯ ನಾವು ದೇವರಿಗೆ ಮತ್ತು ಪರಲೋಕಕ್ಕೂ ವಿರುದ್ಧವಾಗಿ ಪಾಪ ಮಾಡುತ್ತೇವೆ ಪ್ರೇರೆ. ಹೌದು, ದೇವರಿಗೆ ಇಷ್ಟವಾಗಿ ಜೀವಿಸಿದರೆ ನಾವು ಪರಲೋಕಕ್ಕೆ ಸ್ವರ್ಗಕ್ಕೆ ಹೋಗುತ್ತೇವೆ. ಆದರೆ ದೇವರಿಗೆ ವಿರುದ್ಧವಾಗಿ ಜೀವಿಸಿದರೆ ಸ್ವರ್ಗಕ್ಕೆ ಹೋಗುವುದಿಲ್ಲ. ಅಂದರೆ ದೇವರಿರುವ ಸ್ಥಳ ಸ್ವರ್ಗಕ್ಕೂ ಎರಡಕ್ಕೂ ವಿರುದ್ಧವಾಗಿ ಪಾಪ ಮಾಡುವವರಾಗಿರುತ್ತೇವೆ. ಪಾಪ ಎಂಬುದು ಅನೇಕ ಸಮಸ್ಯೆಗಳು ಅನೇಕ ವ್ಯಕ್ತಿಗಳಿಗೆ ಕುಟುಂಬಕ್ಕೆ ಕೂಡ ಹಾನಿ ಮಾಡುತ್ತದೆ ಪ್ರಿಯ. ಒಬ್ಬ ವ್ಯಕ್ತಿ ಕುಟುಂಬದಲ್ಲಿ ಒಳ್ಳೆಯದಾಗಿದ್ದರೆ ಅನೇಕರು ಸಂತೋಷಿಸುತ್ತಾರೆ, ಆತನು ಕೆಟ್ಟರೆ ಅನೇಕರನ್ನು ದುಃಖಪಡಿಸುವ ಆತನಾಗಿರುತ್ತಾನೆ. ಅದರಂತೆ ದೇವರ ನುಡಿಯನ್ನು ಹೃದಯದಲ್ಲಿಟ್ಟುಕೊಂಡು ಇರುವುದಾದರೆ ನಾವು ದೇವರಿಗೆ ಸ್ವರ್ಗಕ್ಕೆ ವಿರುದ್ಧವಾಗಿ ಪಾಪ ಮಾಡುವುದಿಲ್ಲ. ಕಾರಣ ಯಾವಾಗಲೂ ದೇವರು ನಮ್ಮನ್ನು ನೋಡುತ್ತಾ ಇರ್ತಾನೆ ಆಕಾಶದಿಂದ. ಯಾರು ಯಥಾರ್ಥವಾಗಿ ತನ್ನ ಕಡೆ ನಡೆದುಕೊಳ್ಳುತ್ತಾರೋ ಎಂದು ಅವರ ಪರವಾಗಿ ನಾನು ನನ್ನ ಭುಜಬಲವನ್ನು ತೋರಿಸಬೇಕೆಂದು ದೇವರು ಪೂರ್ವದಿಂದ ಪಶ್ಚಿಮದವರೆಗೂ ಉತ್ತರದಿಂದ ದಕ್ಷಿಣವರೆಗೂ ಕಾಯುತ್ತಿರುತ್ತಾನೆ ಪ್ರೇರೆ. ಆದ್ದರಿಂದ ದೇವರ ಭುಜಬಲ ನಮ್ಮಲ್ಲಿ ತೋರಿ ಬರುವುದಕ್ಕಾಗಿ ನಾವು ದೇವರಿಗೆ ವಿರುದ್ಧವಾಗಿ ಪರಲೋಕಕ್ಕೆ ವಿರುದ್ಧವಾಗಿ ಪಾಪ ಮಾಡದಂತೆ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕಾಗಿದೆ ಪ್ರೇರೆ. 12ನೇ ವಾಕ್ಯ 119ನೇ ಕೀರ್ತನೆ 12ನೇ ವಾಕ್ಯ ಸ್ಲಾಮ್ಸ್ 119 ಚಾಪ್ಟರ್ ವರ್ಸ್ 12th ವರ್ಡ್. ಸ್ತುತಿಪಾತ್ರನಾದ ಯೆಹೋವನೇ ನಿನ್ನ ನಿಬಂಧನೆಗಳನ್ನು ನನಗೆ ಕಲಿಸು. ಅದು ಪ್ರೇರೆ ಯವನಸ್ಥರು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳಬೇಕಾದರೆ ದೇವರನ್ನು ಸ್ತುತಿಪಾತ್ರನೆಂದು ಗುರುತಿಸಿ ಸ್ತುತಿ ಮಾಡಬೇಕಾಗಿದೆ. ಮತ್ತು ದೇವರೇ ನಿನ್ನ ನಿಬಂಧನೆಗಳನ್ನು ನನಗೆ ಕಲಿಸು ಎಂದು ಪ್ರಾರ್ಥಿಸಬೇಕಾಗಿದೆ. 13ನೇ ವಾಕ್ಯ 13th ವರ್ಡ್ 119 ಚಾಪ್ಟರ್ ಸ್ಲಾಮ್ಸ್ 13th ವರ್ಡ್ 119ನೇ ಕೀರ್ತನೆ 13ನೇ ವಾಕ್ಯ. ನನ್ನ ತುಟಿಗಳು ನಿನ್ನ ವಿಧಿ ವಚನಗಳನ್ನೆಲ್ಲ ವರ್ಣಿಸುತ್ತವೆ, ಸರ್ವ ಸಂಪತ್ತಿನಲ್ಲೂ ಹೇಗೂ ಹಾಗೆಯೇ ನಿನ್ನ ಕಟ್ಟಳೆಯ ಮಾರ್ಗದಲ್ಲಿ ಆನಂದಿಸುತ್ತೇನೆ. ಅದು ಪ್ರೇರೆ 13-14ನೇ ವಾಕ್ಯ 13th-14th ವರ್ಡ್. ಇಲ್ಲಿ ದಾವೀದನು ಹೇಳುತ್ತಿದ್ದಾನೆ, ದೇವರೇ ನನ್ನ ತುಟಿಗಳು ನಿನ್ನ ವಿಧಿವಚನಗಳನ್ನೆಲ್ಲ ವರ್ಣಿಸುತ್ತವೆ. ಯವನಸ್ಥನು ತನ್ನ ನಡತೆಯನ್ನು ಶುದ್ಧಿ ಮಾಡಿ ಇಟ್ಟುಕೊಳ್ಳಬೇಕಾದರೆ ದೇವರ ವಾಕ್ಯವನ್ನು ಗಮನಿಸಿ ನಡೆಯಬೇಕು ಪ್ರೇರೆ. ಮತ್ತು ಆ ನನ್ನ ತುಟಿಗಳು ದೇವರೇ ನಿನ್ನ ವಿಧಿವಚನಗಳನ್ನೆಲ್ಲ ವರ್ಣಿಸುವಂತೆ ಅನುಗ್ರಹಿಸು. ಮತ್ತು ದೇವರ ವಚನ ವರ್ಣಿಸಬೇಕಾಗಿದೆ, ಓದಿ ಅದರ ಒಳ್ಳೆತನ ಎಲ್ಲ ನಾವು ವರ್ಣಿಸಬೇಕಾಗಿದೆ. ದೇವರ ವಾಕ್ಯ ಮಾರ್ಗವಾಗಿದೆ, ಸತ್ಯವಾಗಿದೆ, ಜೀವವಾಗಿದೆ. ದೇವರ ವಾಕ್ಯ ನಾವು ಹೋಗಬೇಕಾದ ಜೀವ ಮಾರ್ಗ ತೋರಿಸುತ್ತದೆ. ದೇವರ ವಾಕ್ಯ ಯೇಸುವಿನ ಪ್ರೀತಿಯನ್ನು ತಿಳಿಯಪಡಿಸುತ್ತದೆ. ದೇವರ ವಾಕ್ಯ ನಮ್ಮ ರಕ್ಷಿಸುತ್ತದೆ. ದೇವರ ವಾಕ್ಯ ದೇವರ ಶಿಷ್ಯರನ್ನಾಗಿ ಮಾರ್ಪಡಿಸುತ್ತದೆ. ದೇವರ ವಾಕ್ಯ ವಿಧೇಯತೆಯನ್ನು ಕಲಿಸುತ್ತದೆ, ಸತ್ಯವನ್ನು ಅರಿತುಕೊಳ್ಳುವಂತೆ ಮಾಡುತ್ತದೆ. ಸತ್ಯವು ನಮ್ಮನ್ನು ಬಿಡುಗಡೆ ಮಾಡುತ್ತದೆ. ಹೌದು ಪ್ರೇರೆ. ಹೀಗೆ ವಿಧಿವಚನಗಳನ್ನು ವರ್ಣಿಸಬೇಕಾಗಿದೆ ಪ್ರೇರೆ ದೇವರ ವಾಕ್ಯ ಮುಖಾಂತರ ನಮ್ಮ ಬಾಯಿಂದ. ಮತ್ತು ದೇವರ ವಾಕ್ಯ ಜೀವ ಆತ್ಮವಾಗಿದೆ, ಸಮೃದ್ಧಿ ಜೀವವಾಗಿದೆ. ಯೇಸುವೆ ದೇವರ ವಾಕ್ಯ ಆಗಿದೆ ಪ್ರೇರೆ, ವಿಧಿವಚನವಾಗಿದ್ದಾನೆ. ಹೀಗೆ ವರ್ಣಿಸುವುದಾದರೆ ಸರ್ವ ಸಂಪತ್ತಿನಲ್ಲಿ ಹೇಗೂ ಹಾಗೆಯೇ ನಿನ್ನ ಕಟ್ಟಳೆಯ ಮಾರ್ಗದಲ್ಲಿ ಆನಂದಿಸುತ್ತೇನೆ. ಯವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳಬೇಕಾದರೆ ನಾವು ಸರ್ವ ಸಂಪತ್ತಿನಲ್ಲಿ ಹೇಗೂ ಹಾಗೆಯೇ ದೇವರ ಕಟ್ಟಳೆಯ ಮಾರ್ಗದಲ್ಲಿ ಆನಂದಿಸಬೇಕಂತ ಪ್ರೇರೆ.
ನನ್ನನ್ನು ಪ್ರೀತಿಸುವ ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತಾನೆ ಎಂದು ಯೇಸು ಹೇಳಿದಂತೆ ಯೇಸುವನ್ನು ಪ್ರೀತಿಸುವ ನಾವು ಯವನಸ್ಥರು ಸರ್ವ ಸಂಪತ್ತಿನಲ್ಲಿ ಹೇಗೆ ಸಂತೋಷಪಡುತ್ತೇವೋ, ಸರ್ವ ಸಂಪತ್ತಿದ್ದಾಗ ಏನು ಬೇಕಾದರೂ ನಾವು ಊಟ ಮಾಡಬಹುದು, ತೊಟ್ಟುಕೊಳ್ಳಬಹುದು, ಕುಡಿಯಬಹುದು, ಧರಿಸಿಕೊಳ್ಳಬಹುದು, ನಮಗೆ ಬೇಕಾದ ಅವಶ್ಯಕತೆಗಳು ನೆರವೇರಿಸಿಕೊಳ್ಳಬಹುದು ಎಂದು ಆ ಸಂಪತ್ತು, ಹಣ, ಆಸ್ತಿ, ವಿದ್ಯಾಭ್ಯಾಸ, ಜಾಬ್ ಇದ್ದಾಗ ಹೇಗೆ ನಾವು ಆಲೋಚಿಸ್ತೇವೋ ಹಾಗೆಯೇ ದೇವರ ವಾಕ್ಯದಲ್ಲಿ ದೇವರಲ್ಲಿ ಆನಂದಿಸಬೇಕಂತ ಪ್ರೇರೆ. ಯವನಸ್ಥರು ತನ್ನ ಭುಜಬಲದಲ್ಲಿ ಆನಂದಿಸಬಾರದು, ತಮ್ಮ ಟ್ಯಾಲೆಂಟ್ನಲ್ಲಿ ಆನಂದಿಸಬಾರದು ಪ್ರೇರೆ. ದೇವರ ಕಟ್ಟಳೆಯ ಮಾರ್ಗದಲ್ಲಿ, ದೇವರು ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ, ಇದೇ ಜೀವ ಮಾರ್ಗ, ಇದೇ ಶುಭದ ಮಾರ್ಗ, ಇದೇ ಜೀವದ ರಕ್ಷಣೆ ಮಾರ್ಗ, ಶಿಲುಬೆ ಮಾರ್ಗ. ರಕ್ಷಣೆ ಮಾರ್ಗದಲ್ಲಿರುವವರಿಗೆ ದೇವರ ಶಕ್ತಿಯಾಗಿದೆ. ಹೌದು ಪ್ರೇರೆ. ನಾಶನ ಮಾರ್ಗದಲ್ಲಿರುವವರಿಗೆ, ನರಕದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಸಂಗತಿಯಾಗಿದೆ. ಆದರೆ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವ ಯವನಸ್ಥರಾದರೂ, ದೇವರ ವಾಕ್ಯವನ್ನು ಗಮನಿಸಿ ನಡೆಯುವವರಾದರೂ, ದೇವರಿಗೆ ವಿರುದ್ಧವಾಗಿ ಪಾಪ ಮಾಡದಂತೆ ದೇವರ ವಾಕ್ಯವನ್ನು ಹೃದಯದಲ್ಲಿ ಇಟ್ಟುಕೊಂಡವರಾದರೂ, ದೇವರೇ ಸ್ತುತಿಪಾತ್ರನೆಂದು ಹೇಳುವವರು, ದೇವರ ವಾಕ್ಯಗಳನ್ನೆಲ್ಲ ತುಟಿಗಳಲ್ಲಿ ಹೇಳುವವರು, ಸರ್ವ ಸಂಪತ್ತಿನಲ್ಲಿ ಹೇಗೂ ಹಾಗೆಯೇ ದೇವರ ಕಟ್ಟಳೆ ಮಾರ್ಗದಲ್ಲಿ ಆನಂದಿಸುವವರು. ಹೌದು ಪ್ರೇರೆ. ನಾವು ದೇವರ ನಿಯಮಗಳನ್ನೆಲ್ಲ ಧ್ಯಾನಿಸುತ್ತಾ ನಿನ್ನ ದಾರಿಯನ್ನು ಲಕ್ಷೀಕರಿಸಿಕೊಳ್ಳುವೆನೆಂದು ಹೇಳಬೇಕಾಗಿದೆ. ನಿನ್ನ ನಿಬಂಧನೆಗಳಲ್ಲಿ ಉಲ್ಲಾಸ ಪಡುವೆನು, ನಿನ್ನ ವಾಕ್ಯವನ್ನು ಮರೆಯುವುದಿಲ್ಲ. 15-16ನೇ ವಾಕ್ಯ ಪ್ರೇರೆ, 15th 16th ವರ್ಡ್. ಹೌದು, ಯವನಸ್ಥನು ದೇವರ ನಿಯಮಗಳನ್ನು ಧ್ಯಾನಿಸಬೇಕಾಗಿದೆ. ದೇವರೇ ನಿನ್ನ ದಾರಿಯನ್ನು ಲಕ್ಷೀಕರಿಸಿಕೊಳ್ಳುವೆನು ಎಂದು ಹೇಳಬೇಕಾಗಿದೆ. ಬೇರೆ ದಾರಿಯಲ್ಲ ಪ್ರೇರೆ, ಲೋಕದ ದಾರಿಯಲ್ಲ, ನರಕದ ದಾರಿಯಲ್ಲ, ಸ್ವ ಆಲೋಚನೆ ಎಂಬ ದಾರಿಯಲ್ಲ, ಮೂಗಿನಲ್ಲಿ ಉಸಿರಿರುವ ಮಾತ್ರದವನಾದ ಮನುಷ್ಯರ ದಾರಿಯನ್ನಲ್ಲ. ಅರಸರಲ್ಲಿ ಭರವಸೆಯಿಡಬೇಡ, ಅಧಿಕಾರಿಗಳನ್ನು ನೆಚ್ಚಬೇಡಿರಿ, ಅವರು ತಕ್ಕ ಸಮಯದಲ್ಲಿ ಸಹಾಯ ಮಾಡಲು ಶಕ್ತರಲ್ಲ. ಹೌದು ಪ್ರೇರೆ. ಮನುಷ್ಯರಲ್ಲಿ ಭರವಸೆಯಿಡುವವರು ಶಾಪಗ್ರಸ್ತರು ಎಂದು ಯೆರೆಮೀಯ ಹೇಳುತ್ತಿದ್ದಾನೆ. ಹೌದು, ಹೀಗೆ ನಾವು ದೇವರ ದಾರಿಯನ್ನು ಲಕ್ಷೀಕರಿಸಿಕೊಳ್ಳಬೇಕಾಗಿದೆ. ದೇವರ ನಿಯಮಗಳನ್ನು, ವಾಕ್ಯವನ್ನು ಧ್ಯಾನಿಸಬೇಕಾಗಿದೆ. ಯವನಸ್ಥರು ದೇವರ ನಿಬಂಧನೆಗಳಲ್ಲಿ ಉಲ್ಲಾಸಿಸಬೇಕಾಗಿದೆ. ಹೌದು, ನನ್ನನ್ನು ಪ್ರೀತಿಸುವನು ನನ್ನ ತಂದೆಗೆ ಪ್ರಿಯನಾಗಿರುವನು, ತಂದೆ ಅವನಿಗೆ ಸನ್ಮಾನ ಮಾಡುತ್ತಾನೆ, ನಾನು ತಂದೆ ಬಂದು ಅವನಲ್ಲಿ ಮನೆ ಮಾಡಿಕೊಳ್ಳುವೆವು. ನನ್ನನ್ನು ಪ್ರೀತಿಸುವ ನಾನಿರುವ ಸ್ಥಳದಲ್ಲಿ ಅವನು ಇರಬೇಕೆಂದು ಯೇಸು ಅವರಿಗಾಗಿ ಸ್ಥಳವನ್ನು ಸಿದ್ಧ ಮಾಡಲು ಹೋಗಿದ್ದಾನೆ ಪ್ರೇರೆ. ಬಂದು ಕರೆದುಕೊಂಡು ಹೋಗುತ್ತೇನೆ, ನಾನಿರುವ ಸ್ಥಳದಲ್ಲೇ ನೀವಿರಬೇಕು. ತಂದೆ ನನಗೆ ಆದಿಯಿಂದ ಮೊದಲೇ ಕೊಟ್ಟ ಮಹಿಮೆಯನ್ನು ನೀವು ನೋಡಬೇಕೆಂದು ಯವನಸ್ಥರಾದ ಎಲ್ಲರಿಗೂ ಹೇಳುತ್ತಿದ್ದಾನೆ ಪ್ರೇರೆ. ಆತನ ನಿಬಂಧನೆಗಳಲ್ಲಿ ಉಲ್ಲಾಸ ಪಡಬೇಕಾಗಿದೆ, ಆತನ ವಾಕ್ಯವನ್ನು ಮರೆಯುವುದಿಲ್ಲ ಎಂದು ಹೇಳಬೇಕಾಗಿದೆ ಪ್ರೇರೆ. ಹೌದು, ಹೀಗೆ ಯವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳಲು ಸಾಧ್ಯ ಪ್ರೇರೆ. ನಾವು ಇದೇ ಕೀರ್ತನೆ 25ನೇ ಕೀರ್ತನೆ 7ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ. ಸ್ಲಾಮ್ಸ್ 25 verse 7th ವರ್ಡ್. ಇಲ್ಲಿ ಓದುವುದಾದರೆ, ಯೆಹೋವನೇ, ನನ್ನ ಯೌವನದ ತಪ್ಪುಗಳನ್ನು ದ್ರೋಹಗಳನ್ನು ಮನಸ್ಸಿನಲ್ಲಿಡದೆ ನಿನ್ನ ಕೃಪೆಗೆ ತಕ್ಕಂತೆ ದಯಾಪೂರ್ವಕವಾಗಿ ನನ್ನನ್ನು ನೆನೆಸು. ಇಲ್ಲಿ ದಾವೀದನು ಪ್ರಾರ್ಥನೆ ಮಾಡುತ್ತಿದ್ದಾನೆ ಪ್ರೇರೆ. ಈ ತಂದೆಯಾದ ದೇವರೇ ಸರ್ವಶಕ್ತಿ, ನನ್ನ ಯೌವನದ ತಪ್ಪುಗಳನ್ನು ದ್ರೋಹಗಳನ್ನು ಮನಸ್ಸಿನಲ್ಲೇ ಇಡಬೇಡ. ಅದು ಪ್ರೇರೆ. ಯವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಬೇಕಾದರೆ ಮತ್ತು ದೇವರ ವಾಕ್ಯವನ್ನು ಗಮನಿಸಿ ನಡೆಯುವಾಗ ಕೂಡ, ದೇವರೇ ನನ್ನ ಯೌವನದ ತಪ್ಪುಗಳನ್ನು ದ್ರೋಹಗಳನ್ನು ಮನಸ್ಸಿನಲ್ಲಿ ಇಡಬೇಡ ಎಂದು ಪ್ರಾರ್ಥಿಸಬೇಕಾಗಿದೆ. ನಿನ್ನ ಕೃಪೆಗೆ ತಕ್ಕಂತೆ ದಯಾಪೂರ್ವಕವಾಗಿ ನನ್ನನ್ನು ನೆನೆಸು. ಅದು ಪ್ರೇರೆ. ಸ್ಲಾಮ್ಸ್ 25 7th ವರ್ಡ್. ನಿನ್ನ ಕೃಪೆಗೆ ತಕ್ಕಂತೆ ನನ್ನನ್ನು ದಯಾಪೂರ್ವಕವಾಗಿ ನೆನೆಸು. ಅದು ಪ್ರೇರೆ. ದೇವರ ಕೃಪೆ ಆಕಾಶಕ್ಕಿಂತ ದೊಡ್ಡದು. ಹೌದು, ಆತನ ಕೃಪೆ ಆತನಂತಿರುತ್ತದೆ. ಪಾಪ ಕೊಡುವ ಸಂಬಳ ಮರಣ, ಆದರೆ ದೇವರು ಕೊಡುವ ಉಚಿತಾರ್ಥವರ ದೇವರ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ಕೃಪೆ ಅಂದರೆ ಹೊಸ ಒಡಂಬಡಿಕೆ ಪ್ರಕಾರ ನಿತ್ಯ ಜೀವ ಪ್ರೇರೆ. ಮರಣ ಗೆದ್ದ ಜೀವ, ಅಪ್ಪ ತಂದೆ ಎಂದು ಕೂಗುವ ಮಗನ ಜೀವ. ಅದು ಪ್ರೇರೆ. ಪಾಪವನ್ನು, ಶಾಪವನ್ನು, ಭಯವನ್ನು, ಮರಣಾಧಿಕಾರಿಯನ್ನು, ಮರಣವನ್ನು ಮೆಟ್ಟಿ ಗೆದ್ದ, ಸಮಾಧಿಯ ತೆರೆದು ಎದ್ದ ಕೃಪೆ ಪ್ರೇರೆ ಯೇಸು ಕ್ರಿಸ್ತನು.
ಆಗಿದ್ದಾನೆ. ಯೇಸುವೆ ಕೃಪೆ ಸತ್ಯ ಸಂಪೂರ್ಣನಾಗಿದ್ದಾನೆ ಪ್ರಿಯರೇ. ಹೀಗೆ ನಿನ್ನ ಕೃಪೆಗೆ ತಕ್ಕಂತೆ ದಯಾಪೂರ್ವಕವಾಗಿ ನನ್ನನ್ನು ನೆನೆಸು ತಂದೆಯೇ. ನಿನ್ನ ಪ್ರಿಯಕುಮಾರ ಯೇಸುವಿನ ನಾಮದಲ್ಲಿ ಕೃಪೆಯಾಗಿರುವ ಯೇಸುವಿನ ಚಿತ್ತದಂತೆ ದಯಾಪೂರ್ವಕವಾಗಿ ನನ್ನನ್ನು ನೆನೆಸು ಎಂದು ಯೆಹೋವನಸ್ತರು ಹೇಳಬೇಕಾಗಿದೆ. ಹೀಗೆ ನಾವು ಇನ್ನೊಂದು ವಾಕ್ಯ ನೋಡುವುದಾದರೆ ಯೋಬನ ಗ್ರಂಥ 31ನೇ ಅಧ್ಯಾಯದಲ್ಲಿ ಕೂಡ ಓದ್ತೇವೆ ಪ್ರೇರೆ. ಜೋಬ್ ಚಾಪ್ಟರ್ 31 ವರ್ಸ್ 1 to 4th ವರ್ಡ್ ಪ್ರೇರೆ. ಯೋಬನ ಪುಸ್ತಕ 31ನೇ ಅಧ್ಯಾಯ 1ರಿಂದ 4ರವರೆಗೆ. ಇಲ್ಲಿ ಯೋಬನು ಹೇಳ್ತಿದ್ದಾನೆ, ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು. ದೇವರು 2ನೇ ವಾಕ್ಯ 2nd ವರ್ಡ್. ದೇವರು ಮೇಲಣ ಲೋಕದಿಂದ ಯಾವ ಪಾಲನ್ನು ವಿಧಿಸುವನು. ಸರ್ವಶಕ್ತನು ಉನ್ನತ ಆಕಾಶದಿಂದ ಕೊಡುವ ಬಾಧ್ಯತೆ ಯಾವುದು. ಆತನು ಅನ್ಯಾಯಗಾರರಿಗೆ ವಿಪತ್ತನ್ನು 3ನೇ ವಾಕ್ಯ. ಆತನು ಅನ್ಯಾಯಗಾರರಿಗೆ ವಿಪತ್ತನ್ನು, ಕೆಡುಕರಿಗೆ ಉಪದ್ರವವನ್ನು ಕೊಡುವನಲ್ಲವೇ. 4ನೇ ವಾಕ್ಯ 4th ವರ್ಡ್. ಆತನೇ ನನ್ನ ನಡತೆಯನ್ನು ನೋಡಿ ನನ್ನ ಹೆಜ್ಜೆಗಳನ್ನೆಲ್ಲ ಎಣಿಸುತ್ತಿದ್ದಾನೆಂದು ಅಂದುಕೊಳ್ಳುತ್ತಿದ್ದೆನು. ಹೌದು ಪ್ರೇರೆ, ಇಲ್ಲಿದ್ದ ಯೋಬನು ಪರೀಕ್ಷೆಯಲ್ಲಿದ್ದಾನೆ. ಸೈತಾನನು ದೇವರ ಬಳಿಗೆ ಹೋಗಿ ಯೋಬನ ಕುರಿತು, ನನಗೆ ಆತನನ್ನು ಕೊಡು, ಆತನನ್ನು ನಿನ್ನನ್ನು ದೂಷಿಸುವಂತೆ ಮಾಡುತ್ತೇನೆ ಎಂದು ಕೇಳಿಕೊಂಡಾಗ ಆತನಿಗಿರೋ ಸಂಪತ್ತು, ಮಕ್ಕಳು ಎಲ್ಲ ಸೈತಾನಿಗೆ ಅನುಮತಿ ಕೊಟ್ಟಾಗ ಆತನು ಯೋಬನಿಗಿರೋ ಎಲ್ಲವನ್ನು ನಾಶ ಮಾಡಿದಾಗ 31ನೇ ಅಧ್ಯಾಯಕ್ಕೆ ಬರುವಾಗ ಯೋಬನು ಮಾತಾಡುತ್ತಿದ್ದಾನೆ ಪ್ರೇರೆ. ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟಿದ್ದೇನು. ಹೌದು ಪ್ರಿಯ, ಯವನಸ್ಥರು, ಆ ಸ್ತ್ರೀ ಪುರುಷರಾಗಿರ್ಬೋದು, ಕಣ್ಣುಗಳೊಡನೆ ನಿಬಂಧನೆ ಮಾಡಿಕೊಳ್ಳಬೇಕೆಂದು ಯೋಬನು ಹೇಳುತ್ತಿದ್ದಾನೆ. ಯವನಸ್ಥರಾದ ಸ್ತ್ರೀ ಪುರುಷರ ಮೇಲೆ ಹೇಗೆ ಕಣ್ಣಿಟ್ಟೆವು, ಕೆಟ್ಟ ದೃಷ್ಟಿಯಿಂದ ಹೇಗೆ ನೋಡುತ್ತೇನೆ, ಹೇಗೆ ನೋಡಲು ಸಾಧ್ಯ, ನೋಡುವುದಿಲ್ಲ. ದೇವರು ಮೇಲಣ ಲೋಕದಿಂದ ಯಾವ ಪಾಲನ್ನು ವಿಧಿಸುವನು ನನಗೆ. ಅಂದರೆ ಅನ್ಯಾಯಗಾರರಿಗೆ ಬರುವ ವಿಪತ್ತು ಬರುತ್ತದೆ ಹಾಗೆ ನಾನು ನಡೆದುಕೊಳ್ಳುವುದಾದರೆ. ಕಾರಣ ಸರ್ವಶಕ್ತನ ದೇವರು ಉನ್ನತ ಆಕಾಶದಿಂದ ನೋಡುತ್ತಿದ್ದಾನೆ. ಆತನಿಗೆ ಇಷ್ಟ ಪ್ರಕಾರ ನಡೆಯುವುದಾದರೆ ಪರಲೋಕ ಎಂಬ ಬಾಧ್ಯತೆ ಕೊಡುತ್ತಾನೆ, ಸ್ವರ್ಗಾನಂದ. ಹೌದು ಪ್ರೇರೆ. ಆದರೆ ನನ್ನ ಕಣ್ಣುಗಳನ್ನು ನಾನು ಹಿಂಬಾಲಿಸಿ ಹೋಗುವುದಾದರೆ, ಶರೀರದ ಇಚ್ಛೆಗಳು ನೆರವೇರಿಸಿಕೊಳ್ಳುವುದಾದರೆ, ಸೈತಾನನ ಆಲೋಚನೆಗೆ ಕಿವಿಗೊಡುವುದಾದರೆ, ಆತನು ಅನ್ಯಾಯಗಾರನಾಗಿ ನನ್ನನ್ನು ನೋಡಿ ವಿಪತ್ತನ್ನು ಬರಮಾಡುತ್ತಾನೆ, ಕೆಡುಕರಿಗೆ ಬರುವ ಉಪದ್ರವವನ್ನು ಕೊಡುತ್ತಾನಲ್ಲವೇ ಎಂದು ಹೇಳುತ್ತಿದ್ದಾನೆ. ಹೌದು ಪ್ರಿಯ. 4ನೇ ವಾಕ್ಯ. ಆತನೇ ನನ್ನ ನಡತೆಯನ್ನು ನೋಡಿ ನನ್ನ ಹೆಜ್ಜೆಗಳನ್ನೆಲ್ಲ ಎಣಿಸುತ್ತಿದ್ದಾನೆ ಎಂದು ಅಂದುಕೊಳ್ಳುತ್ತಿದ್ದನು. ಪ್ರೇರೆ, ಯವನಸ್ಥರಾದ ಎಲ್ಲರ ನಡತೆಯನ್ನು ದೇವರು ನೋಡುತ್ತಿದ್ದಾನೆ ಪ್ರೇರೆ. ನಿಮ್ಮ ಹೆಜ್ಜೆಗಳನ್ನು ದೇವರು ಎಣಿಸುತ್ತಿದ್ದಾನೆ, ಒಂದೊಂದು ಹೆಜ್ಜೆಗಳನ್ನು ಎಣಿಸ್ತಿದ್ದಾನಂತ ಪ್ರೇರೆ. ನಾವು ಇಂದು ಎಷ್ಟು ಹೆಜ್ಜೆ ನಡೆಯುತ್ತೇವೋ ನಾವು ಕೇರ್ ಮಾಡೋದಿಲ್ಲ. ಆದರೆ ಯವನಸ್ಥರ ಪ್ರತಿಯೊಂದು ಹೆಜ್ಜೆಯನ್ನು ನಡತೆಯನ್ನು ದೇವರು ಎಣಿಸ್ತಿದ್ದಾನಂತ ಪ್ರೇರೆ. ಕಾರಣ ನಮಗೆ ವಿಪತ್ತು ಬಾರದಂತೆ ನೋಡಿಕೊಳ್ಳಲು, ಉಪದ್ರವ ಬಾರದಂತೆ ನೋಡಿಕೊಳ್ಳಲು, ಉನ್ನತ ಆಕಾಶದಿಂದ ಆಶೀರ್ವದಿಸಲು ದೇವರು ಕರೆಯುತ್ತಿದ್ದಾನೆ ಪ್ರೇರೆ. ಹೀಗೆ ನಾವು ಕಣ್ಣುಗಳೊಡನೆ ನಿಬಂಧನೆ ಮಾಡಿಕೊಳ್ಳಬೇಕು ಪ್ರೇರೆ. ಪವಿತ್ರವಾಗಿ ಸ್ತ್ರೀ ಪುರುಷರನ್ನು ನೋಡಬೇಕಾಗಿದೆ ದೇವಚಿತ್ತಾನುಸಾರ. ಯಾಕಂದರೆ ಇನ್ನು ಕಣ್ಣು ದೇಹಕ್ಕೆ ದೀಪವಾಗಿದೆ. ಇನ್ನು ಕಣ್ಣು ಕೆಟ್ಟರೆ ಇನ್ನು ದೇಹವೆಲ್ಲ ಕತ್ತಲೆಯಾಗಿರುವುದು. ಅದರಿಂದ ನಿನ್ನ ಕಣ್ಣು ಒಳ್ಳೆಯದಾಗಿದ್ದರೆ ಇನ್ನು ದೇಹ ಬೆಳಕಾಗಿರುವುದು ಎಂದು ಹೇಳಿದ್ದಾನೆ. ಆ ಕಣ್ಣು ಒಳ್ಳೆಯದಾಗಿಸೋಣ, ದೇವರ ವಾಕ್ಯ ಪ್ರಕಾರ ನಡೆದು. ಹೀಗೆ ತಿಮೋಥೆ ಪತ್ರಿಕೆಯಲ್ಲಿ ಕೂಡ ನೋಡ್ತೇವೆ ಪ್ರೇರೆ. ತಿಮೋಥೆ ಪತ್ರಿಕೆ 1ನೇ ಪತ್ರಿಕೆ 4ನೇ ಅಧ್ಯಾಯ. ತಿಮೋಥಿ ಫಸ್ಟ್ ಲೆಟರ್ ಚಾಪ್ಟರ್ 4 ಇಲ್ಲಿ ಓದುವುದಾದರೆ, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. 12ನೇ ವಾಕ್ಯ. ತಿಮೋಥಿ 1ನೇ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯ. 4th ಚಾಪ್ಟರ್ 12th ವರ್ಡ್. ಫಸ್ಟ್ ತಿಮೋಥಿ. ಯವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೆ ಅವಕಾಶ ಕೊಡದೆ ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ಆದರೆ ಯವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೆ ಅವಕಾಶ ಕೊಡಬೇಡ. ಸಭೆಗೆ ಮಾರ್ಗದರ್ಶನ ಮಾಡುತ್ತಿರ್ತಾನೆ ತಿಮೋಥೆ. ಆತನಿಗೆ ಪೌಲ ಹೇಳ್ತಿದ್ದಾನೆ ಪ್ರೇರೆ, ಯವನಸ್ಥನೆ ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೆ ಅವಕಾಶ ಕೊಡಬೇಡ. ಯೇಸುವನ್ನು ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು ಎಂದು ಹೇಳ್ತಿದ್ದಾನೆ ಪ್ರೇರೆ. ಅದೇ ತಿಮೋಥೆ 2ನೇ ಪತ್ರಿಕೆ 2ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ.
2 ತಿಮೋಥಿ ಚಾಪ್ಟರ್ 2 ವರ್ಸ್ 22nd ವರ್ಡ್. ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದು